ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಪ್ರಸ್ತುತಿ ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ 2025 ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ರೈಸಿಂಗ್ ಕರ್ನಾಟಕ, powered by Reliance Industries Limited, state partner Government of Karnataka, health partner Apollo Hospitals, education partner BLD, supporting partner ವಾರ್ತಾ ಇಲಾಖೆ, supporting partner ನಂದಿನಿ ಗುಡ್ ಲಕ್. ನಿರೂಪಣೆಯಲ್ಲಿ ನಾನು ನವಿತಾ ಜೈನ್, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮೊದಲಿಗೆ ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಾಜ್ಯ ಇದರ ನಿರ್ಮಾಣದ ಹಿಂದೆ ಅನೇಕರ ಶ್ರಮ ಇದೆ. ಕರ್ನಾಟಕ ಏಕೀಕರಣಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ಅನೇಕ ಮಹನೀಯರು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಏಕೀಕರಣದಲ್ಲಿ ಆಲೂರು ವೆಂಕಟರಾಯರ ಹೆಸರನ್ನ ಕೂಡ ನಾವು ಮರೆಯೋ ಹಾಗಿಲ್ಲ. ಅದೇ ರೀತಿಯಾಗಿ ಕರ್ನಾಟಕದ ಏಕೀಕರಣ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಶ್ರಮವನ್ನ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕು. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಾಜ್ಯವು ಶ್ರೀಮಂತ ಇತಿಹಾಸವನ್ನ ಹೊಂದಿದೆ. ಕಲೆ, ಸಂಸ್ಕೃತಿ, ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ ಮತ್ತು ಸೇವಾ ವಲಯಗಳಲ್ಲಿ ಗಣನೀಯ ಪ್ರಗತಿಯನ್ನ ಸಾಧಿಸ್ತಾ ಬರ್ತಾ ಇದೆ. ಆರ್ಥಿಕ ವಲಯದಲ್ಲಿ ಉತ್ತುಂಗಕ್ಕೆ ಏರ್ತಾ ಇರುವಂತದ್ದು ಕರ್ನಾಟಕ ಉದ್ಯಮಿಗಳ ಸ್ವರ್ಗ ಆಗಿದೆ. ಐಟಿ-ಬಿಟಿ ಹಬ್ ಆಗಿರುವಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿದೆ. ನಮ್ಮ ಕಾರ್ಯಕ್ರಮಕ್ಕೆ ಮಾನ್ಯ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಗಮನ ಆಗಿದೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನ್ಯೂಸ್ 18 ನೆಟ್ವರ್ಕ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದೇಶದ ಅತಿ ದೊಡ್ಡ ಸುದ್ದಿ ಜಾಲ. ಈ ನೆಟ್ವರ್ಕ್ನ ಹೆಮ್ಮೆಯ ಕೊಡುಗೆ ನಿಮ್ಮ ನ್ಯೂಸ್ 18 ಕನ್ನಡ. ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಕೊಡುಗೆ ತುಂಬಾನೇ ದೊಡ್ಡದು. ದೇಶದ ಆರ್ಥಿಕತೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕರ್ನಾಟಕ ಮುಂದೆ ಇದೆ. ಇದಕ್ಕೆ ಆಡಳಿತ ವರ್ಗದವರಿಂದ ಹಿಡಿದು ಪ್ರತಿಯೊಬ್ಬರ ಕೊಡುಗೆಯೂ ಅಪಾರ. ಭವಿಷ್ಯದ ಕರ್ನಾಟಕ ಹೇಗಿರಬೇಕು, ಸದೃಢ ಕರ್ನಾಟಕದ ನಿರ್ಮಾಣ ಹೇಗೆ, ಸುರಕ್ಷಿತ ಕರ್ನಾಟಕ ಕೈಗೊಳ್ಳಬೇಕಾದಂತ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಕರ್ನಾಟಕ ಸರ್ಕಾರ, ಭಾಷಾ ನೀತಿ ಬಗ್ಗೆ ಸರ್ಕಾರದ ಚಿಂತನೆ ಏನು, ಈ ಎಲ್ಲಾ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಮೃದ್ಧ ಕರ್ನಾಟಕ ಹೇಗಿದೆ, ಸುರಕ್ಷಿತ ಕರ್ನಾಟಕ ಹೇಗಿರಬೇಕು, ಆಗಿದ್ದೇನು, ಇದರ ಕುರಿತು ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ವಿವಿಧ ಕ್ಷೇತ್ರದ ಗಣ್ಯರು ಹೀಗೆ ಎಲ್ಲರ ಸಮಕ್ಷಮದಲ್ಲಿ ಚಿಂತನ ಮಂಥನ ಮಾಡೋದೇ ಈ ಕಾರ್ಯಕ್ರಮದ ಉದ್ದೇಶ. ಇದು ರೈಸಿಂಗ್ ಕರ್ನಾಟಕ 2025. ಈ ಕಾರ್ಯಕ್ರಮದ ಕುರಿತಾದಂತಹ ಒಂದು ಕಿರುಚಿತ್ರ ನಿಮ್ಮ ಮುಂದೆ. ಎಲ್ಲರನ್ನು ಒಳಗೊಂಡ ಎಲ್ಲರೊಳಗೊಂದಾಗುವ ಅಭಿವೃದ್ಧಿಯ ವ್ಯಾಖ್ಯಾನ, ಕಟ್ಟ ಕಡೆಯ ವ್ಯಕ್ತಿಯ ಹಕ್ಕನ್ನು ಎತ್ತಿ ಹಿಡಿಯುವ ಸಾಂವಿಧಾನಿಕ ಸಂವೇದನೆ. ಇದು ಇಂದಿನ ಕರ್ನಾಟಕ, ಸಮೃದ್ಧ ಕರ್ನಾಟಕ, ಮಾದರಿ ಕರ್ನಾಟಕ. ಜಿಎಸ್ಡಿಪಿಯಲ್ಲಿ 30 ಲಕ್ಷ ಕೋಟಿ ಗಡಿ ಮೀರಿರುವ ಕರ್ನಾಟಕ ದೇಶದ 2ನೇ ಅತಿದೊಡ್ಡ ಜಿಎಸ್ಟಿ ಸಂಗ್ರಹಿಸುವ ರಾಜ್ಯ. ಆರ್ಥಿಕ ಮಹತ್ವಾಕಾಂಕ್ಷೆಯನ್ನ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಮುನ್ನಡೆಸುತ್ತಿದೆ ರಾಜ್ಯ ಸರ್ಕಾರ. ಇದರ ಫಲವಾಗಿಯೇ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಮತ್ತು ಯುವ ನಿಧಿಯಂತಹ ಮಹತ್ವದ ಕಲ್ಯಾಣ ಯೋಜನೆಗಳು ಕೋಟ್ಯಾಂತರ ಜನರಿಗೆ ನೇರವಾಗಿ ತಲುಪುತ್ತಿವೆ. ಒಡಂಬಡಿಕೆಯಾಗಿರುವ 10.27 ಲಕ್ಷ ಕೋಟಿ ಹೂಡಿಕೆಯಲ್ಲಿ 75% ಬೆಂಗಳೂರಿನಾಚೆ ಕೊಂಡೊಯ್ಯುತ್ತಿರುವುದು ಬಿಯಾಂಡ್ ಬೆಂಗಳೂರಿನ ದೂರದೃಷ್ಟಿಗೆ ಹಿಡಿದಿರುವ ಕನ್ನಡಿ. ಕಲಬುರಗಿ, ನಂದಿಬೆಟ್ಟ, ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಸಭೆ ಮಾಡುತ್ತಿರುವುದು ಸಾಂಕೇತಿಕ ಸಂಪ್ರದಾಯವಲ್ಲ, ಬದಲಿಗೆ ಸಮಗ್ರ ಮತ್ತು ಸಮತೋಲಿತ ಕರ್ನಾಟಕದ ಪ್ರತಿಫಲನವಾಗಿದೆ. ಬೆಂಗಳೂರಿಗೆ ಬಿಸಿನೆಸ್ ಕಾರಿಡಾರ್, ಕ್ವೀನ್ ಸಿಟಿ, 2ನೇ ಏರ್ಪೋರ್ಟ್ನಂತಹ ಬಹು ಆಯಾಮದ ಬೆಳವಣಿಗೆಯ ಮುನ್ನೋಟವಿದೆ. ಇದರ ಜೊತೆಗೆ ಉದ್ಯೋಗದಲ್ಲಿರುವ ಮಹಿಳೆಯರ ಋತುಚಕ್ರದ ರಜೆಯಂತಹ ಅತಿ ಸೂಕ್ಷ್ಮ ಕಾಳಜಿಯೂ ಇಲ್ಲಿ ಎದ್ದು ಕಾಣುತ್ತದೆ. ನಾಮಫಲಕದಲ್ಲಿ ಕನ್ನಡ ಕಡ್ಡಾಯ ಮಾಡಿರುವುದು ಕರ್ನಾಟಕದ ಸಾಂಸ್ಕೃತಿಕ ನೀತಿ, ಭಾಷಾ ಪ್ರೀತಿ ಮತ್ತು ನಾಗರಿಕರ ಗುರುತನ್ನ ಎತ್ತಿ ಹಿಡಿದಿದೆ. ಹೀಗಾಗಿ ಕರ್ನಾಟಕ ಮಾದರಿ ಎಂದರೆ ಅದು ಭರವಸೆಯಲ್ಲ, ಬದಲಿಗೆ ಸಮೃದ್ಧ ಕರ್ನಾಟಕದ ಸಂಕಲ್ಪ ಮತ್ತು ಸಾಕಾರದ ಮಾರ್ಗ. ಹೀಗೆ ಸಮೃದ್ಧತೆಯತ್ತ ದೃಢ ಹೆಜ್ಜೆ ಇಡುತ್ತಿರುವ ಕರ್ನಾಟಕದ ಸದ್ಯದ ಸವಾಲುಗಳು ಮತ್ತು ಭವಿಷ್ಯದ ಅವಕಾಶಗಳನ್ನೊಮ್ಮೆ ಅವಲೋಕಿಸುವ ವಿಶೇಷ ಸಂವಾದವೇ ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ರೈಸಿಂಗ್ ಕರ್ನಾಟಕ.
2025ರ ಉದ್ದೇಶ ಏನು ಅನ್ನೋದನ್ನ ನಾವು ನೋಡಿದ್ವಿ. ಇದೀಗ ನಾವು ಕಾರ್ಯಕ್ರಮದ ಮುಖ್ಯ ಘಟ್ಟದಲ್ಲಿದ್ದೇವೆ. ರೈಸಿಂಗ್ ಕರ್ನಾಟಕದ ಉದ್ಘಾಟನೆಯ ಸಮಾರಂಭದಲ್ಲಿ ನಾವಿದ್ದೇವೆ. ಭವಿಷ್ಯದ ಕರ್ನಾಟಕದ ಜ್ಯೋತಿಯನ್ನ ಬೆಳಗಲಿಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ ಹಸಿವು ಮುಕ್ತ ರಾಜ್ಯದ ಕನಸು ಕಂಡಂತ ಅನ್ನರಾಮಿಯ ಭಾಗ್ಯಗಳ ಸರದಾರ, ಗ್ಯಾರಂಟಿಗಳ ಹರಿಕಾರ, ದಾಖಲೆಯ ಬಜೆಟ್ ಅನ್ನ ಮಂಡಿಸಿರುವಂತ ಆರ್ಥಿಕ ತಜ್ಞ, ರಾಜ್ಯದ ಜನಪ್ರಿಯ ಅಹಿಂದ ನಾಯಕ, ಜನಮಾನಸದಲ್ಲಿ ತಮ್ಮದೇ ಯೋಜನೆ ಕೊಡುಗೆಗಳಿಂದ ಚಾಪನ್ನ ಮೂಡಿಸಿರುವಂತ ಮಾಸ್ ಲೀಡರ್, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತ ಜಿದಾನ್ ಪಟೇಲ್ ಅವರು ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಹಾಗೆ ನಮ್ಮ ನ್ಯೂಸ್ 18 ಕನ್ನಡದ ಎಡಿಟರ್ ಆಗಿರುವಂತಹ ಹರಿಪ್ರಸಾದ್, ಗೃಹ ಸಚಿವರು ಕೂಡ ಆಗಮಿಸಿದ್ದಾರೆ. ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ರೈಸಿಂಗ್ ಕರ್ನಾಟಕ 2025 ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಚಾಲನೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ನೆಟ್ವರ್ಕ್ 18ನ ಎಡಿಟೋರಿಯಲ್ ಅಡ್ವೈಸರ್ ಸೌತ್ ಡಿಪಿ ಸತೀಶ್, ಅದೇ ರೀತಿಯಾಗಿ ಮ್ಯಾನೇಜಿಂಗ್ ಎಡಿಟರ್ ಸೌತ್ ಎಡಿಟೋರಿಯಲ್ ಅಂಡ್ ಕಂಟೆಂಟ್ ನ ವಿವೇಕ್ ನಾರಾಯಣ್ ಸರ್, ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಎಡಿಟರ್ ಹರಿಪ್ರಸಾದ್ ಸರ್ ವೇದಿಕೆಯಲ್ಲಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ದೀಪವನ್ನ ಬೆಳಗಿಸುವುದರ ಮೂಲಕ ರೈಸಿಂಗ್ ಕರ್ನಾಟಕ 2025 ಸಮೃದ್ಧ ಕರ್ನಾಟಕಕ್ಕೆ ನಾವೆಲ್ಲರೂ ಜೊತೆಯಾಗ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಂಡಿಯನ್ ಲ್ಯಾಂಗ್ವೇಜ್ ನ ಹೆಡ್ ಆಫ್ ಮಾರ್ಕೆಟಿಂಗ್ ಆಗಿರುವಂತಹ ಪಂಕಜ್ ಸೋನಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿಯಾಗಿ ಗೃಹ ಸಚಿವರಿಗೆ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಿದ್ದಾರೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕದ ಮೊದಲ ಸಂವಾದವನ್ನ ಆರಂಭ ಮಾಡ್ತಾ ಇದ್ದೇವೆ. ಭಾರತದಲ್ಲಿ ಮುಂಚೂಣಿಯಲ್ಲಿರೋದು ಕರ್ನಾಟಕ. ಅದು GST ಇಂದ ಹಿಡಿದು ವಿಜ್ಞಾನ ತಂತ್ರಜ್ಞಾನದವರೆಗೆ ದೇಶಕ್ಕೆ ಮಾದರಿಯಾಗಿದೆ ಕರ್ನಾಟಕ. ಕರ್ನಾಟಕ ಮಾದರಿಯನ್ನ ತೋರಿಸಿದಂತಹ ಮುಖ್ಯಮಂತ್ರಿಗಳು ಇದೀಗ ಸಮೃದ್ಧ ಕರ್ನಾಟಕದ ಬಗ್ಗೆ ಚಿತ್ತವನ್ನ ನೆಟ್ಟು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ ನಮ್ಮ ಮೊದಲ ಸಂವಾದ ಆರಂಭ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ಚಿಂತನೆಯಲ್ಲಿ ಸಮೃದ್ಧ ಕರ್ನಾಟಕದ ಕಲ್ಪನೆ, ಯೋಜನೆಗಳ ಬಗ್ಗೆ, ಅವರ ಕನಸಿನ ಕರ್ನಾಟಕದ ಬಗ್ಗೆ ತಿಳಿದುಕೊಳ್ಳೋಣ. ಸಂವಾದವನ್ನ ನಡೆಸೋದಕ್ಕೆ ನ್ಯೂಸ್ 18 ಕನ್ನಡದ ಸಂಪಾದಕರಾಗಿರುವ ಹರಿಪ್ರಸಾದ್ ನಿಮ್ಮ ಮುಂದೆ. ರೈಸಿಂಗ್ ಕರ್ನಾಟಕ 2025 ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿನೇ ಕರ್ನಾಟಕದ ವಿಚಾರಗಳ ಸುತ್ತಲೂ, ಕರ್ನಾಟಕದ ಆಡಳಿತದ ಸುತ್ತಲೂ, ಕರ್ನಾಟಕದ ದೂರದೃಷ್ಟಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀಯುತ ಸಿದ್ದರಾಮಯ್ಯನವರ ಜೊತೆಗೆ ಮಾತನ್ನ ಆರಂಭಿಸ್ತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವ ಅನ್ನುವಂಥದ್ದು ನಮ್ಮ ರಾಜ್ಯ ಏಕೀಕರಣದ ಸಂದರ್ಭದಿಂದ ಹಿಡಿದು ಕಳೆದ 70 ವರ್ಷಗಳ ಅವಧಿಯ ಒಳಗೆ ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲ ಸರ್ಕಾರಗಳು ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾವೆ. ಸಿದ್ದರಾಮಯ್ಯನವರನ್ನ ವಿಶೇಷವಾಗಿ ಪ್ರೀತಿಯಿಂದ ಕನ್ನಡ ರಾಮಯ್ಯ ಅಂತ ಕೂಡ ಕರಿತೀವಿ. ಕಾರಣ ಕನ್ನಡದ ಬಗೆಗಿನ ಅವರ ಪ್ರೀತಿ, ಅವರ ಒಲವು ಇವೆಲ್ಲವೂ ಕೂಡ ಜನಜನಿತವಾಗಿರುವಂಥದ್ದು ಮತ್ತು ಅದರ ಬದ್ಧತೆಯೂ ಕೂಡ, ಕೇವಲ ಒಲವು ಮಾತ್ರ ಅಲ್ಲ, ಅದರ ಜೊತೆಗಿರುವಂತಹ ಬದ್ಧತೆಯೂ ಕೂಡ. ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಸಮೃದ್ಧ ಕರ್ನಾಟಕದ ವಿಚಾರದ ಬಗ್ಗೆ ಮಾತನ್ನ ಆರಂಭಿಸ್ತಾ ಇದ್ದೀನಿ. ಮುಖ್ಯಮಂತ್ರಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕಳೆದ 70 ವರ್ಷಗಳಿಂದ ಸಾಗಿ ಬಂದಿರತಕ್ಕಂತಹ ಕರ್ನಾಟಕ, ಯಾಕಂದರೆ ಏಕೀಕರಣದ ಸಂದರ್ಭದಲ್ಲಿ ಕನ್ನಡ ಭಾಷಿಕರೆಲ್ಲರೂ ಕೂಡ ಒಂದು ರಾಜ್ಯದ ಒಳಗಡೆ, ಒಂದು ಗಡಿರೇಖೆಯ ಒಳಗಡೆ ನಾವು ಏಕೀಕರಣಗೊಂಡಾಗ ಕನ್ನಡಿಗರ ಒಟ್ಟು ಅಭಿವೃದ್ಧಿಯ ಕನಸಿನೊಂದಿಗೆ ಏಕೀಕರಣ ಆಯಿತು. ಕಳೆದ 70 ವರ್ಷಗಳಲ್ಲಿ ತಾವು ಕೂಡ 7.5 ವರ್ಷಗಳ ಆಳ್ವಿಕೆಯನ್ನು ನಡೆಸಿದ್ದೀರಿ. ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಹಣಕಾಸು ಸಚಿವರಾಗಿ ರಾಜ್ಯವನ್ನು ಆಳ್ವಿಕೆ ನಡೆಸಿದ್ರಿ. ಕರ್ನಾಟಕ ಸಮೃದ್ಧ ಕರ್ನಾಟಕ ಆಗುವ ನಿಟ್ಟಿನಲ್ಲಿ ಈ ಪ್ರಯಾಣವನ್ನು ತಾವು ಹೇಗೆ ವ್ಯಾಖ್ಯಾನಿಸ್ತೀರಿ, ಹೇಗೆ ನೋಡ್ತೀರಿ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 79 ವರ್ಷಗಳಾಗಿದ್ದಾವೆ. ಏಕೀಕರಣ ಆಗಿ 70 ವರ್ಷಗಳು, ಇದು 70ನೇ ಏಕೀಕರಣ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಇಡೀ ದೇಶ
ಬ್ರಿಟಿಷ್ನವರ ಆಡಳಿತದ ಅವಧಿಯಲ್ಲಿ ಕರ್ನಾಟಕ ಅನೇಕ ರಾಜ್ಯಗಳಲ್ಲಿ ಸೇರೋಗಿತ್ತು. ಈಗ ಮುಂಬೈ ಭಾಗದ ಮುಂಬೈ ಕರ್ನಾಟಕ ಅಂತ ಕರಿತೀವಿ ನಾವು. ಹೌದು. ಬಿಜಾಪುರ ಮತ್ತು ಬೆಳಗಾವಿ, ಉತ್ತರ ಕನ್ನಡ, ಕಾರವಾರ, ಧಾರವಾಡ ಇಷ್ಟು ಜಿಲ್ಲೆಗಳು ಮುಂಬೈನಲ್ಲಿ ಸೇರೋಗಿತ್ತು, ಮುಂಬೈ ಸಂಸ್ಥಾನದಲ್ಲಿ ಸೇರೋಗಿತ್ತು. ಅದಕ್ಕೆ ನಾವು ಮುಂಬೈ ಕರ್ನಾಟಕ ಅಂತ ಕರಿತೀವಿ. ಈಗಲೂ ಕೂಡ ಉತ್ತರ ಕರ್ನಾಟಕ ಅಂತ ಕರೆದರೂ ಮುಂಬೈ ಕರ್ನಾಟಕ ಅಂತ ಕರಿತೀವಿ. ಆಮೇಲೆ ಬೀದರ್, ಕಲಬುರ್ಗಿ, ಗುಲ್ಬರ್ಗ, ಹೌದು, ಗುಲ್ಬರ್ಗ, ಬಳ್ಳಾರಿ ಬಳ್ಳಾರಿ ಸೇರಿರಲಿಲ್ಲ, ರಾಯಚೂರು, ರಾಯಚೂರು, ಕೊಪ್ಪಳ, ಹೌದು, ಈ ಎಲ್ಲ ಜಿಲ್ಲೆಗಳು ಕೂಡ ನಿಜಾಮರ ಕಾಲದಲ್ಲಿ, ನಿಜಾಮರ ಆಡಳಿತದಲ್ಲಿ ಸೇರೋಗಿದ್ದವು. ಅದಕ್ಕೆ ಅವುಗಳನ್ನು ಗುಲ್ಬರ್ಗ ವಿಭಾಗ ಅಂತ ಕರಿತೀವಿ. ಹೌದು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬಳ್ಳಾರಿ, ಆಗ ಉಡುಪಿ ಆಗಿರಲಿಲ್ಲ. ಹೌದು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬಳ್ಳಾರಿ ತಮಿಳುನಾಡಿನಲ್ಲಿ ಸೇರೋಗಿತ್ತು, ಚೆನ್ನೈನಲ್ಲಿ, ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಸೇರ್ಕೊಂಡಿತ್ತು. ಸೊ ಹೀಗೆ ಕರ್ನಾಟಕ ಹರಿದು ಹಂಚೋಗಿತ್ತು ಬ್ರಿಟಿಷ್ನವ್ರ ಕಾಲದಲ್ಲಿ. ಆಮೇಲೆ ಇದಕ್ಕೋಸ್ಕರ ಏಕೀಕರಣ, ಭಾಷಾವಾರು ಪ್ರಾಂತ್ಯ ಆಗಬೇಕು ಅಂತೇಳಿ ಭಾಳ ಜನ ಹೋರಾಟ ಮಾಡಿದ್ರು. ಭಾಳ ಜನ ಹುತಾತ್ಮರು ಕೂಡ ಆಗಿದ್ದಾರೆ, ಹೋರಾಟವನ್ನು ಕೂಡ ಮಾಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಇವತ್ತು ಭಾಷಾವಾರು ಪ್ರಾಂತ್ಯ ಆದಮೇಲೆ, ಏಕೀಕರಣ ಆದಮೇಲೆ ವಿಶಾಲ ಕರ್ನಾಟಕ, ಇವತ್ತು ಕಾಣ್ತಾ ಇರ್ತಕ್ಕಂಥ ವಿಶಾಲ ಕರ್ನಾಟಕ ಇದೆಯಲ್ಲ, ಅನೇಕ ಜನ ಅವರ ಹೋರಾಟದ ಫಲದಿಂದ ಇವತ್ತು ವಿಶಾಲ ಕರ್ನಾಟಕವನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಏಕೀಕರಣ ಆಗೋದಕ್ಕಿಂತ ಮುಂಚಿತವಾಗಿ, ಆಮೇಲೆ ಏಕೀಕರಣ ಆದಮೇಲೆ ಕರ್ನಾಟಕ. ಹೌದು. ನಮಗೆ ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರು, ಚಿತ್ರದುರ್ಗ ಇವೆಲ್ಲ ಕೂಡ ಮೈಸೂರು ಸಂಸ್ಥಾನದಲ್ಲಿ ಸೇರ್ಕೊಂಡಿದ್ದು. ಮೈಸೂರು ಅರಸರು ಇದನ್ನು, ಈ ಭಾಗವನ್ನು ಆಳ್ತಾ ಇದ್ರು. ಸೊ ಆಮೇಲೆ ಏಕೀಕರಣ ಆದಮೇಲೆ ಮೈಸೂರು ರಾಜ್ಯ ಅಂತಲೇ ಕರೀತಾ ಇದ್ದ ನಾವು. ಭಾಳ ವರ್ಷಗಳ ಕಾಲ ಮೈಸೂರು ರಾಜ್ಯ ಅಂತ ಕರೀತಾ ಇದ್ದು. ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿರುವಾಗ 1973 ಇಸ್ವಿನಲ್ಲಿ ಕರ್ನಾಟಕ ಅಂಥೇಳಿ ನಾಮಕರಣ ಆಯಿತು. ಕರ್ನಾಟಕ ಅಂಥೇಳಿ ನಾಮಕರಣ ಆಯಿತು. ಆ ನಾಮಕರಣ ಆದಮೇಲೆ ನಾವು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂಥೇಳಿ ಕರೀತಾ ಇದ್ದೀವಿ. ಈಗ ಕರ್ನಾಟಕ ರಾಜ್ಯ. ಸೊ ಅದರಿಂದ ನಾನು ಒಂದು ಭಾಷಾವಾರು ಪ್ರಾಂತ್ಯ ರಚನೆ ಮಾಡಲಿಕ್ಕೆ ಯಾರ್ಯಾರು ಕಾರಣಕರ್ತರಿದ್ದರು ಅವನ್ನೆಲ್ಲ ಸ್ಮರಿಸ್ಕೊತೀನಿ. ಮತ್ತು ಭಾಷಾವಾರು ಪ್ರಾಂತ್ಯ ಮಾಡ್ತಕ್ಕಂಥ ಇದು ನೆಹರು ಕಾಲದಲ್ಲಿ ಆದದ್ದು, ಅವರನ್ನು ಕೂಡ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅಲ್ಲಿಂದ ಈಚೆಗೆ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ನೀವು ಪ್ರಸ್ತಾಪ ಮಾಡಿದಂತೆ ಅನೇಕ ಜನ ಪ್ರಯತ್ನ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಅನೇಕ ಜನ ಪ್ರಯತ್ನ ಮಾಡಿದ್ದಾರೆ. ಈ 70 ವರ್ಷಗಳಲ್ಲಿ ಅನೇಕ ಜನ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈಗಲೂ ಕೂಡ ಪ್ರಯತ್ನಗಳು ನಡೀತಲೇ ಇದೆ.
ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿದು ಬಿಟ್ಟಿದ್ದಾವೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಇನ್ನೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಇನ್ನೂ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು ಭಾಳ ಇದೆ. ಏಕೀಕರಣ ಆದಮೇಲೆ ಈ ಸಮೃದ್ಧಿ ಆಗ್ತಕ್ಕಂಥ ಕರ್ನಾಟಕವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ.